ವಾವ್, ಸೂಪರ್ ಅಲ್ಲ? ನಮಸ್ತೆ ಎಲ್ಲರನ್ನು ನನ್ನ ಸುಸ್ತಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಚಿಕನ್ ಗ್ರೇವಿ ಮಾಡಲು ನಾನು ಈ ತರ ದಪ್ಪ ದಪ್ಪ ಪೀಸಸ್ ಆಗಿ 1.5 kg ಚಿಕನ್ ಅನ್ನು ತಗೊಂಡಿದ್ದೀನಿ. ಸ್ಕಿನ್ ಔಟ್ ಚಿಕನ್ ಅನ್ನೇ ತಗೊಂಡಿದ್ದೀನಿ. ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಇರಬಾರ್ದು, ನೀರನ್ನೆಲ್ಲ ಚೆನ್ನಾಗಿ ಬತ್ತಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಲಸಿ ಒಂದು 1 hour ಆದ್ರೂ ಇಡಬೇಕು. ನಾನು ಅದ್ಭುತವಾದ ಲೇಯರ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಚಿಕನಿಗೆ ಹಾಕೊಳ್ಳೋಕೆ ಏನೇನು ಪದಾರ್ಥ ಬೇಕು ನೋಡ್ಕೊಂಡು ಬರೋಣ. ಮೊದಲು ನಾನು ಪಿಂಕ್ ಸಾಲ್ಟ್ ಅನ್ನು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. 3 ಲೆಮನ್ ಅನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ತಗೊಂಡಿದ್ದೀನಿ. ಒಂದು 5 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲೆಯನ್ನು ತಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂತದ್ದು. 3 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ತಗೊಂಡಿದ್ದೀನಿ. ಇಲ್ಲೊಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಖಾರದ ಚಿಲ್ಲಿ ಪೌಡರ್ ಅನ್ನು ನಾನು ಒಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ತಗೊಂಡಿದ್ದೀನಿ. 2 ಟೊಮೆಟೊನ ತಗೊಂಡಿದ್ದೀನಿ. ಮೊಸರು ತಗೊಂಡಿದ್ದೀನಿ 400 ಗ್ರಾಮ್ ಅಷ್ಟು. ನಾನಿವತ್ತು 2 kg ಬಾಸುಮತಿ ರೈಸ್ ಅಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದು, ಹಾಗಾಗಿ ಮೊಸರು ಕೂಡ ಜಾಸ್ತಿ ಬೇಕಾಗುತ್ತೆ. ಈರುಳ್ಳಿಯನ್ನ ಈ ತರ ಹುರಿದು ಇಟ್ಕೊಂಡಿದ್ದೀನಿ. ನೀವು ನೋಡಬಹುದು, ಸಣ್ಣದಾಗಿ ಕಟ್ ಮಾಡ್ಕೊಂಡು ತುಪ್ಪದಲ್ಲಾದ್ರೂ ಹುರಿಬಹುದು ಅಥವಾ ಎಣ್ಣೆಲ್ಲಾದ್ರೂ ಹುರಿಬಹುದು. ನೀಟಾಗಿ ಹುರಿದಿಟ್ಕೊಂಡಿದ್ದೀನಿ, ಬ್ರೌನ್ ಕಲರ್ ಬರುವ ಹಾಗೆ. 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಾಂಬಾರಿಗೂ ಬೇಕು, ಬಿರಿಯಾನಿಗೆ ಹಾಕೊಳ್ಳಕ್ಕೆ, ಚಿಕನ್ ಗ್ರೇವಿ ಮಾಡಕ್ಕೂ ಬೇಕು, ಮತ್ತೆ ಅನ್ನ ಮಾಡುವಾಗ ಹಾಕೊಳ್ಳಿಕ್ಕೂ ಬೇಕು. ಮಸಾಲೆ ಹಾಕ್ಬಿಟ್ಟು 1 hour ಆದ್ರೂ ಇಡಬೇಕು ಮ್ಯಾರಿನೇಟ್ ಮಾಡಕ್ಕೆ. ಕಲ್ಸ್ಕೊಳ್ಳೋಣ. ಈಗ ಖಾರ ಪೌಡರ್ ಅನ್ನು ಹಾಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡು ಹಾಕಿ. ಅರಿಶಿನ ಪೌಡರ್ ಅನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ನಿಮ್ಮ ರುಚಿಗೆ ಅನುಗುಣವಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕೆಂತ ಹೇಳಿದ್ರೆ ಅನ್ನ ಮಾಡ್ಕೋಬೇಕಲ್ಲ ನಾವು, ಹಾಗಾಗಿ ಅನ್ನ ಕಲಸುವಾಗ ಅದು ಸರಿ ಹೋಗುತ್ತೆ. ಹಸಿರು ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನೇ ತಗೋಬೇಕು ನೀವು, ಆದಷ್ಟು ಗಟ್ಟಿ ಮೊಸರು. ಹಾಗೇನೆ ಫ್ರೆಶ್ ಮೊಸರನ್ನು ತಗೊಳ್ಳಿ. ನಾನು ಯೋಗರ್ಟ್ ಅನ್ನು ತಂದು ಹಾಕೊಳ್ತಾ ಇದ್ದೀನಿ 400 ಗ್ರಾಮ್ ಅಷ್ಟು. ನೀವು ಕಡಿಮೆ ಕ್ವಾಂಟಿಟಿ ಮಾಡುವಾಗ ನೀವು ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಈರುಳ್ಳಿನ ಈ ತರ ಹುರಿದು ಇಟ್ಕೊಂಡಿದ್ದೀನಲ್ಲ, ಇದನ್ನ ಸ್ವಲ್ಪ ಈ ತರ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೇನೆ 2 ಲೆಮನ್ ಜ್ಯೂಸ್ ಅನ್ನು ಹಿಂಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಈ ಥರ ನೋಡಿ ನೀಟಾಗಿ ಕಲಸಿ ನಾನು ಇವತ್ತು 1 hour ಇಡ್ತೀನಿ. ನಿಮಗೆ ಟೈಮ್ ಇದ್ದರೆ ನೀವು 2 hour ಕೂಡ ಇಟ್ಟು ಮಾಡ್ಕೋಬೋದು, ಅಥವಾ ದಿಢೀರ್ ಅಂತ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟರೆ ಈ ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿದು ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನೋಡಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ನೀಟಾಗಿ ಕೋಟ್ ಆಗಬೇಕು, ತುಂಬ ಚೆನ್ನಾಗಾಗುತ್ತೆ ಈ ಥರ ಬಿರಿಯಾನಿ ಮಾಡಿದೆ. ನಾನಿವತ್ತು ಲೇಯರ್ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿ ಇಡೋಣ. ಬಾಸ್ಮತಿ ರೈಸನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು 2 kg ಫುಲ್ಲು ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು 1.5 kg ಚಿಕನ್ ತೊಗೊಂಡಿರೋದ್ರಿಂದ 2 kg ಅಕ್ಕಿ ಆರಾಮಾಗಿ ಆಗುತ್ತೆ. ಈ ಥರ ರೈಸನ್ನು ತೊಗೊಂಡಿದ್ದೀನಿ ನೋಡಿ. ನೀವು ಸೋನಾ ಮಸೂರಿ ಇಲ್ಲಾದರೂ ಮಾಡ್ಕೋಬೋದು, ಮನೇಲಿ ಮಾಮೂಲಿ ಯೂಸ್ ಮಾಡೋ ರೈಸಲ್ಲಾದರೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದು ಸ್ವಲ್ಪ ಉದ್ದವಾಗಿ ಚೆನ್ನಾಗಿರುತ್ತೆ ಅಂತ ನಾನು ಈ ರೈಸನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಅರ್ಧ ಗಂಟೆ ಆದರೂ ನೆನೆಸಿ ಇಡಬೇಕು. ಇದನ್ನು ಬಿರಿಯಾನಿ ಮಾಡುವ ಮೊದಲು ಅಕ್ಕಿನ ಚೆನ್ನಾಗಿ ಒಂದು 3 ಬಾರಿ ತೊಳೆದು ಈ ಥರ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಇಡೋಣ. ಒಂದು ಅರ್ಧ ಗಂಟೆ. ಚಿಕನ್ ಕಲಸಿಟ್ಟು 1 ಗಂಟೆ ಆಗಿದೆ. ನಾನೊಂದು ಮಣ್ಣಿನ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾದ ಪಾತ್ರೆನೇ ಇಟ್ಕೋಬೇಕು ಚಿಕನ್ ಗ್ರೇವಿ ಮಾಡಿಕೊಡಲು. ಮಡಿಕೆ ಬಿಸಿಯಾಗಿದೆ. ನಾನೊಂದು 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಕಲಸಿಟ್ಕೊಂಡ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಒಂದು 10 ರಿಂದ 15 ನಿಮಿಷ ಆದ್ರೂ ಬೇಯಿಸ್ಕೊಳ್ಬೇಕು. ತಳ ಹತ್ತಬಾರ್ದು ಅಂತ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕೋಬೇಕಾಗುತ್ತೆ. ನೀರು ಹಾಕದೆ ಸ್ವಲ್ಪ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ, ಇಲ್ಲಾಂದರೆ ತಳ ಹತ್ತುತ್ತೆ. ಮಡಿಕೆಯಲ್ಲಿ ಮಾಡಿದ್ರಂತೂ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿ ಕೊಡುತ್ತೆ. ಹಾಗೆ ಮುಚ್ಚಿ ಬೇಯಿಸ್ಕೊಳ್ಳೋಣ.
ನಾನು ಇಲ್ಲಿ ಬಿರಿಯಾನಿಗೆ ಅನ್ನ ಮಾಡ್ಕೊಳ್ಳಲು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನು 2 kg ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಒಂದು 10 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ. ಬಿರಿಯಾನಿಗೆ ಅನ್ನ ಮಾಡುವ ನೀರಿಗೆನೆ ಸ್ವಲ್ಪ ಸ್ಪೈಸಸ್ಸನ್ನು ಹಾಕ್ಕೊಳ್ಬೇಕು. ಹಾಗೆಯೇ 5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಪಲಾವ್ ಎಲೆ, 1 ಅನಾನಸು ಹೂವು, ಒಂದು 4 ಏಲಕ್ಕಿ, ಸೋಂಪು ಕಾಳು, ಪೆಪ್ಪರ್ ಕಾಳು ಮತ್ತು ಲವಂಗನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಅನ್ನ ಮಾಡುವ ನೀರಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ. ಇದು ಅನ್ನ ಉದುರಾಗಿ ಆಗಲಿ ಅಂತ 2 ಲೆಮನ್ ಜ್ಯೂಸ್ ಕೂಡ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕುದಿಯಲು ಬಿಡೋಣ. ಒಂದು 5 ನಿಮಿಷ ಬೇಯುವಾಗ ನಾವು ಕಟ್ ಮಾಡಿ ಇಟ್ಕೊಂಡ ಟೊಮೆಟೊನ ಹಾಕೋಬೇಕು. ಹಾಗೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಕೈ ಆಡಿಸ್ಕೊಳ್ಳೋಣ. ಟೊಮೆಟೊ ಹಾಕಿ 2 ನಿಮಿಷ ಆಗಿದೆ. ಈಗ ಚಂದ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹತ್ತದೇ ಇರೋ ಹಾಗೆ ನೋಡ್ಕೋಬೇಕು. ಉಪ್ಪು ಖಾರ ಏನು ಬೇಕಾದರೂ ಇವಾಗ ಹಾಕೋಬಹುದು ನೀವು. ಚಿಕನ್ ಹಾಕಿ 20 ನಿಮಿಷ ಆಗಿದೆ. ಅದು ಸ್ವಲ್ಪ ಬೇಯಬೇಕಾಗುತ್ತೆ. ಈ ಥರ ಗ್ರೇವಿ ರೆಡಿ ಆಗಿದೆ ನೋಡಿ. ಇಷ್ಟು ಬೆಂದಾದ ಮೇಲೆ ಈ ಪಾತ್ರೆ ಕೆಳಗಡೆ ಒಂದು ತವ ಇಟ್ಕೋಬೇಕು ದಮ್ ಕಟ್ಟಲಿಕ್ಕೆ. ಯಾಕೆ ಅಂತ ಹೇಳಿದರೆ ತಳ ಹತ್ತಲ್ಲ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತವ ಇಟ್ಕೊಂಡು ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಥರ ಒಂದು ತವ ಇಟ್ಕೊಂಡ್ರೆ ಆಯಿತು. ಅದರ ಮೇಲೆ ಇಟ್ಕೊಳ್ಳೋಣ. ಅಕ್ಕಿ ನೆನೆಗೆ ಹಾಕಿ ಅರ್ಧ ಗಂಟೆ ಆಗಿದೆ. ಈ ಥರ ಅರಳ್ಕೊಂಡಿದೆ, ನೀವು ನೋಡ್ಬೋದು. ಬಿರಿಯಾನಿಗೆ ಅನ್ನ ಮಾಡ್ಕೊಳ್ಳಲು ನೀರು ಕುದೀತಾ ಇದೆ. ಚೆನ್ನಾಗಿ ಕುದ್ದ ಮೇಲೇ ಹಾಕೋಬೇಕು. ಚೆನ್ನಾಗಿ ನೀರು ಕುದೀತಾ ಇರುವಾಗ ಅಕ್ಕಿ ಹಾಕಿದ್ರೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 70% ಅಷ್ಟು ಅನ್ನ ಇಲ್ಲಿ ಬೇಯಿಕೊಳ್ಬೇಕು. ಆಮೇಲೆ ದಮ್ ಕಟ್ಟಿ ಬೇಯಿಸ್ಕೊಳ್ತೀನಿ. ಇದೊಂದು ಗಮನದಲ್ಲಿ ಇರಬೇಕು. ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ಅನ್ನನ, ಇಲ್ಲರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಡಾಹುಡಿ ಮಾಡಿ ತಿರುಗಿಸ್ಕೊಳ್ಬಾರ್ದು. 70% ಅಷ್ಟು ಇದು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಅನ್ನ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅನ್ನಕ್ಕಿಟ್ಟು ಏನೋ ಕೆಲಸ ಮಾಡ್ತಿದ್ರೆ ಮರ್ತೋದ್ರೆ ಆಮೇಲೆ ಅನ್ನ ಬೆಂದೋಗ್ಬಿಡುತ್ತೆ. ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಬಿರಿಯಾನಿಗೆ ರೈಸ್ ರೆಡಿ ಆಗುತ್ತೆ. ಅನ್ನ ರೆಡಿ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ನೀರನ್ನು ಬಸ್ಕೊಳ್ಳೋಣ ಒಂದು ತೂತ ಇರೋ ಪಾತ್ರೆಗೆ. ನೋಡಿ, ಇಷ್ಟಾದರೆ ಸಾಕು. ಈ ಥರ ಒಂದು ಪಾತ್ರೆಗೆ ಅನ್ನನ ತಗೊಳ್ಳೋಣ. ಈ ನಿಂಬೆ ಸಿಪ್ಪೆ ಮತ್ತೆ ಈ ಪಲಾವ್ ಎಲ್ಲನೆಲ್ಲ ತೆಗೆದು ಬಿಡಿ. ಈ ತರ ಅನ್ನ ರೆಡಿ ಆಗಿದೆ. ಇವಾಗ ಚಿಕನ್ ಸಾಂಬಾರ್ ಒಳಗಡೆ ಹಾಕೊಂಡು ದಮ್ ಕಟ್ಟೋಣ. ಒಂದು ಅರ್ಧ ಚಿಕನ್ ಅನ್ನ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಎಣ್ಣೆ ಸಮೇತ ಗ್ರೇವಿ ತಗೊಳ್ಳಿ. ಒಂದು ಲೇಯರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈವನ್ ಆಗಿ ಹಾಕೊಳ್ಳಿ. ಈ ಲೇಯರ್ ಬಿರಿಯಾನಿ ಮಾಡಲು ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡ ಈರುಳ್ಳಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತೆಗೆದಿಟ್ಕೊಂಡ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಹುರಿದಿಟ್ಕೊಂಡ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು,
ಇಲ್ಲಿ ನಾನು ಹಾಲನ್ನ ರೆಡಿ ಮಾಡಿದ್ನಲ್ಲ, ಕಲರ್ ಹಾಕಿ ಮತ್ತು ಕೇಸರಿ ಹಾಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ನಾನಿವತ್ತು ಈ ಥರ ಎಲೆ ತೊಗೊಂಡಿದ್ದೀನಿ. ಎಲೆ ಮುಚ್ಚಿ ದಮ್ ಕಟ್ತೀನಿ. ಸ್ವಲ್ಪ ಬಾಡಿಸ್ಕೊಳ್ಬೇಕು ಇದನ್ನು ತೊಳೆದಾದ ಮೇಲೆ. ಇವಾಗ ಬಾಡಿಸಿ ಇಟ್ಕೊಂಡು ಎಲೆಯನ್ನು ಮುಚ್ಚಿ ದಮ್ ಕಟ್ಟೋಣ. ಇಲ್ಲಿ ಕಲ್ಲೇನು ಹಾಕೋದು ಬೇಡ, ಯಾಕೆಂತ ಹೇಳಿದ್ರೆ ಮಡಿಕೆ ಆದ್ರಿಂದ ಇದರ ಮೇಲೆ ಒಂದು ನೀರಿಟ್ರೆ ಸಾಕು. ಒಂದು ತಪ್ಪಲೆಯಲ್ಲಿ ಈ ತರ ಈ ಮಡಿಕೆಗೆ ಕರೆಕ್ಟ್ ಆಗೋ ಪಾತ್ರೆಯಲ್ಲಿ ಈ ತರ ನೀರಿಟ್ರೆ ಆಯ್ತು. ಒಂದು 10 ನಿಮಿಷ ದಮ್ ಕಟ್ರೆ ಆಯ್ತು. ಬಿರಿಯಾನಿ ಅದ್ಭುತವಾಗಿ ರೆಡಿ ಆಗಿದೆ. ನೋಡೋಣ. ವಾವ್, ಸೂಪರ್ ಆಗಿ ಬಿರಿಯಾನಿ ರೆಡಿ ಆಗಿದೆ. ನೋಡಿ, ಸರ್ವ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಅದ್ಭುತವಾದ ಮಡಿಕೆ ಬಿರಿಯಾನಿ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡ್ಕೊಳ್ಳೋಣ. ವಾವ್, ಸೂಪರ್ ಅಲ್ಲ? ಇವತ್ತು ನಾನು ರೈತ ಜೊತೆ ಟೇಸ್ಟ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಫೈನಲ್ ಆಗಿ ಮಡಿಕೆ ಬಿರಿಯಾನಿ ರೆಡಿ ಆಗಿದೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರು ರೆಸಿಪಿ ಬೇಕಾದರೆ ನಿಮಗೆ ಕಮೆಂಟಲ್ಲಿ ಕೇಳಿ, ನಾನು ಮುಂಬರೋ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ.